ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೇ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಂಗೀತನಿಗೆ ಹುಷಾರಾಗುತ್ತೆ, ಮನೆಗೆ ಹೋಗೋಮ ಅಂತ ಹೇಳ್ತಾರೆ. ಡಾಕ್ಟ್ರು ಕೂಡ ಹೇಳ್ತಾರೆ ಅವ್ರದ್ದು ಏನಂತಂದರೆ ಕೋಮೆಯಿಂದ ಆಚೆ ಬಂದಿದ್ದಾರೆ, ಆದರೂ ಇನ್ನೂ ಸ್ವಲ್ಪ ಅವ್ರಿಗೆ ತೊಂದರೆ ಇದೆ. ಹಳೆದನ್ನೇ ಯಾವುದೂ ನೆನಪು ಮಾಡಬಾರ್ದು ನೀವು, ಯಾವುದೇ ಕಾರಣಕ್ಕೂ ಆ ವಿಷಯ ಅಂದರೆ ಅವ್ರಿಗೆ ಕೋಮಾಗೆ ಹೋಗೋಕ್ಕಿಂತ ಮುಂಚೆ ಯಾವ ವಿಷಯ ಗೊತ್ತಾಗಿತ್ತಲ್ವ ಆ ವಿಷಯ ಗೊತ್ತಾಗಲೇಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಈಗ ಅವರ ಒಂದು ಹುಷಾರಾಗೋದು ಬಿಡೋದು ನಿಮ್ಮ ಕೈಯಲ್ಲಿದೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಸರಿ ಡಾಕ್ಟರ್ ಅಂತ ಮನೆಯವರೆಲ್ಲ ಒಪ್ಕೋತಾರೆ. ಇನ್ನು ಭೂಮಿನ ಹೊರಗಡೆ ಕರ್ಕೊಂಬರ್ತಾರೆ ನಮ್ಮ ಅಜಿತ್ ಅವರು. ಹೊರಗಡೆ ಕರ್ಕೊಂಬಂದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳ್ತಾರೆ. ಕರ್ಕೊಂಬಂದ ತಕ್ಷಣ ಅಂದರೆ ಯಾಕೆ ಹೀಗೆ ಮಾಡಿದೆ ಏನು ಅಂತ ಕೇಳ್ತಾರಾ ಅಥವಾ ಕ್ಷಮೆ ಕೇಳ್ತಾರಾ? ಈ ಅಶ್ವಿನಿ ಬಣ್ಣ ಅಂತೂ ಬಯಲಾಗುತ್ತೆ. ಯಾಕಂದರೆ ನಮ್ಮ ಸತ್ಯಣ್ಣ ಅವ್ರದ್ದು ಭಾರಿ ತಲೆ ಅಂದರೆ ತಲೆ ನೋಡ್ರಿ, ಭಾರಿ ಪ್ಲ್ಯಾನ್ ಏನಂತಂದರೆ, ಸಂಗೀತಮ್ಮ ನೀವು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ ಅಂತ ಕೇಳಿರ್ತಾರೆ, ನೀವು ಕೋಮಾಗೆ ಹೋಗೋಕ್ಕೆ ಏನು ಕಾರಣ, ಯಾಕೆ ಹೀಗಾಯಿತು, ಅದ್ರ ಮುಂಚೆ ಏನಾಯಿತು ಅಂತ ಹೇಳಿದಾಗ ಅವ್ರಿಗೆ ಇದೆಲ್ಲ ನೆನಪಿರುತ್ತೆ. ಆದರೆ ಇವರಿಬ್ಬರ ಕಾಂಟ್ರಾಕ್ಟ್ ಮದುವೆ ವಿಷಯ ಮಾತ್ರ ನೆನಪಿರೋದಿಲ್ಲ. ಅದು ನೋಡಿದ ತಕ್ಷಣ ಅವರಿಗೆ ಮೂರ್ಛೆ ಹೋಗಿರ್ತಾರೆ, ಪ್ರಜ್ಞೆ ತಪ್ಪಿರ್ತಾರೆ. ಸೊ ಹಾಗಾಗಿ ಅಶ್ವಿನಿ ಬಾಯಿಂದನೇ ಬಾಯಿ ಬಿಡಿಸ್ತಾರೆ. ಮತ್ತು ಹೊರಗಡೆ ಕರ್ಕೊಂಡ್ಬಂದಾಗ ಈ ಭೂಮಿ ಹತ್ರ ನಮ್ಮ ಅಜಿತ್ ಅವರು ಖಂಡಿತ ಕ್ಷಮೆ ಕೇಳ್ತಾರೆ ಅಂತ ಭಾವಿಸೋಣ. ಕ್ಷಮೆ ಕೇಳ್ತಾರೋ ಅಥವಾ ನೀನು ಇಲ್ಲಿ ಯಾಕೆ ಬಂದೆ ಅಂತ ಭೂಮಿ ಮೇಲೆ ಎಗರಾಡ್ತಾರೋ ನೋಡೋಣ. ಈ ಕಡೆ ಈ ಫ್ರಾಡ್ ಅಶ್ವಿನಿ ಏನು ಮಾಡ್ತಾಳೆ ಅಂತಂದರೆ, ಈ ಮದುವೆ ಕಾಂಟ್ರಾಕ್ಟ್ ಪೇಪರ್ ಕಳೆದೋಗಿದೆ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಶ್ರವಣ್ ಕೈಯಲ್ಲಿ ಕೊಡ್ತಾಳೆ. ಅಪ್ಪ ಇವರಿಬ್ಬರು ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿಲ್ಲಪ್ಪ, ಎಲ್ರಿಗೂ ಮೋಸ ಮಾಡಿದ್ದಾರೆ, ಇವರು ಮದುವೆ ಆಗಿರೋದು ಕಾಂಟ್ರಾಕ್ಟ್ ಮದುವೆ, ನೋಡಪ್ಪ ಈ ಪೇಪರ್ನ ಇವರಿಬ್ಬರು ಮೋಸ ಮಾಡಿದಾರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ್ ಕೈಗೆ ಭೂಮಿ ಮತ್ತು ಅಜಿತ್ ಕಾಂಟ್ರಾಕ್ಟ್ ಮದುವೆ ಪೇಪರ್ನ ಕೊಡ್ತಾಳೆ ಈ ಫ್ರಾಡ್ ಅಶ್ವಿನಿ. ಅದು ನೋಡಿ ಮನೆಯವರೆಲ್ಲ ಫುಲ್ ಶಾಕ್ ಆಗ್ತಾರೆ. ಶ್ರವಣ್ ಕೂಡ ಆ ಪೇಪರನ್ನು ತೊಗೊಂಡಿದ್ದಾರೆ. ಹಾಗಾದರೆ ಆ ಪೇಪರ್ ನಿಜವಾಗ್ಲೂ ನಮ್ಮ ಶ್ರವಣ್ ಅವರು ನಂಬ್ತಾರಾ? ಇದಕ್ಕೆ ಏನಾದರೂ ಬೇರೆ ಅರ್ಥ ಕೊಡ್ತಾರಾ ಅಜಿತ್ ಭೂಮಿನ ಕ್ಷಮಿಸಿ ಮನೆಗೆ ಕರ್ಕೊಂಡು ಹೋಗ್ತಾರಾ? ಅಂದರೆ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಯಿತು, ಏನು ಅಂತಂದರೆ ಆ ಸಂಗೀತನಿಗೆ ಭೂಮಿ ಆ ಕಾಂಟ್ರಾಕ್ಟ್ ಪೇಪರ್ನ ತೋರಿಸಿಲ್ಲ ಅನ್ನೋದು. ಅವಳೇ ಹೇಳ್ತಾಳೆ ಓಪನ್ ಆಗಿ, ಅಪ್ಪ ಅತ್ತೆಗೆ ನಾನು ಇದೇ ಕಾಂಟ್ರಾಕ್ಟ್ ಪೇಪರ್ನೇ ತೋರಿಸಿರೋದು, ತೋರಿಸಿದ ತಕ್ಷಣವೇ ಅತ್ತೆ ಮೂರ್ಛೆ ಹೋಗಿ ಬಿದ್ದಿರೋದು. ಇವರಿಬ್ಬರು ನಿಜವಾಗ್ಲೂ ಎಲ್ರಿಗೂ ಮೋಸ ಮಾಡಿದಾರಪ್ಪ, ಇವರಿಬ್ಬರು ಪ್ರೀತಿಸಿ ಮದುವೆ ಆದವರಲ್ಲ, ಕಾಂಟ್ರಾಕ್ಟ್ ಮದುವೆ ಆದವರು. ಈ ಪೇಪರ್ ನೋಡೇನೆ ಅತ್ತೆಗೆ ಪ್ರಜ್ಞೆ ತಪ್ಪಿರೋದು, ಅತ್ತೆ ಕೋಮಾಗಿ ಹೋಗಿರೋದು ಅಂತ ಕ್ಲಿಯರ್ ಕಟ್ ಆಗಿ ಶ್ರವಣ್ ಮುಂದೆ ಈ ಫ್ರಾಡ್ ಅಶ್ವಿನಿ ಹೇಳ್ತಾಳೆ. ಇದನ್ನೆಲ್ಲ ನಮ್ಮ ಅಜಿತ್ ಮತ್ತು ಭೂಮಿ ಎಲ್ಲರೂ ನಿಂತ್ಕೊಂಡು ಕೇಳಿಸ್ಕೋತಾರೆ. ಹಾಗಾದರೆ ಅಶ್ವಿನಿನ ಮನೆಯಿಂದ ಆಚೆ ಹಾಕ್ತಾರೆ ನಮ್ಮ ಅಜಿತ್, ಭೂಮಿನ ಕ್ಷಮಿಸ್ತಾರ, ಭೂಮಿ ಹತ್ರ ಕ್ಷಮೆ ಕೇಳ್ತಾರೆ. ಯಾಕಂದರೆ ಭೂಮಿ ಇಲ್ಲಿ ಯಾವುದೂ ತಪ್ಪು ಮಾಡಿಲ್ಲ, ಅವ್ರ ಅಮ್ಮನಿಗೆ ಕಾಂಟ್ರಾಕ್ಟ್ ಪೇಪರ್ ಕೂಡ ತೋರಿಸಿಲ್ಲ, ಕಾಂಟ್ರಾಕ್ಟ್ ಪೇಪರ್ ತೋರಿಸಿರೋದು ಅಶ್ವಿನಿ ಅಂತ ತಾನೇ ಒಪ್ಕೊಂಡಿದ್ದಾಳೆ, ಅದು ತನ್ನ ತಂದೆ ಮುಂದೆ. ಮತ್ತು ಯಾಕಂದರೆ ಅವಳದೇನು ಇಂಟೆನ್ಷನ್ ಅಂದರೆ ಭೂಮಿನ ಮನೆಯಿಂದ ಆಚೆ ಹಾಕಬೇಕು, ಈ ವಿಷಯನ ಮನೆ ಮಂದಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಆ ಕಾಂಟ್ರಾಕ್ಟ್ ಪೇಪರ್ನ ನಮ್ಮ ಶ್ರವಣ್ ಅವ್ರ ಕೈಗೆ ಕೊಟ್ಟಿದ್ದಾಳೆ. ಶ್ರವಣ್ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ, ಇನ್ನು ಅಜಿತ್ ಅವರು ಮುಂದೆ ಏನು ಮಾಡ್ಬೋದು, ಅಮ್ಮನ ಕೋಮ ಹೋಗೋ ಸ್ಥಿತಿಗೆ ಕಾರಣ ಇವಳೇ ಅಂತ ಅವಳನ್ನೇನಾದರೂ ಮನೆಯಿಂದ ಆಚೆ ಹಾಕ್ತಾರಾ ಅಥವಾ ಭೂಮಿನ ಮನೆಯಿಂದ ಆಚೆ ಹಾಕ್ತಾರ, ಭೂಮಿ ಹತ್ರ ಕ್ಷಮೆ ಕೇಳ್ತಾರ ಅಜಿತ್? ಸಾಕಷ್ಟು ಪ್ರಶ್ನೆಗಳು ನನ್ನನ್ನು ಕಾಡ್ತಾ ಇದೆ, ನಿಮ್ಮನ್ನು ಕಾಡ್ತಾ ಇರ್ಬೋದು. ಜೊತೆಗೆ ಸಂಗೀತ ಅಮ್ಮನಿಗೆ ಹೇಳ್ತಾರೆ, ಅಮ್ಮ ಅಣ್ಣ ನಿಮಗೋಸ್ಕರ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ದ ಅಮ್ಮ ಅಂದ ತಕ್ಷಣ ಭಿಕ್ಷೆನ ಅರಿಕೆನ ಏನದು ಅಂತ ಕೇಳ್ತಾರೆ. ಅಮ್ಮ ನೀವು ಬೇಗ ಹುಷಾರಾಗಲಿ ಅಂತ ಭಿಕ್ಷುಕರ ಸಾಲಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಿ ಒಂದು 10 ಜನಕ್ಕೆ ಅದರಿಂದ ಬಂದಂಥ ದುಡ್ಡಿಂದ ಪ್ರಸಾದ ಮಾಡಿ ಹಂಚಿದ್ನು ಅಮ್ಮ ಅಂತ ಹೇಳಿದ ತಕ್ಷಣ, ಹೌದೇನೋ ಅಜಿತ, ನನಗೋಸ್ಕರ ನೀವು ಭಿಕ್ಷೆ ಬೇಡ್ದೇನೋ, ಇಷ್ಟೆಲ್ಲ ಮಾಡ್ದೇನೋ ಅಂತ ಸಂಗೀತ ಕೇಳ್ತಾರೆ. ಅಮ್ಮ ನನಗೆ ಜನ್ಮ ಕೊಟ್ಟ ದೇವರು ನೀವು, ನಿಮಗೋಸ್ಕರ ಇಷ್ಟು ಮಾಡಲ್ವೇನಮ್ಮ ಅಂತ ನಮ್ಮ ಅಜಿತ್ ಕೂಡ ಹೇಳ್ತಾರೆ. ಇದು ಒಂಥರ ತುಂಬ ಚೆನ್ನಾಗಿದೆ ಅಮ್ಮ ಮಗನ ಒಂದು ಬಾಂಧವ್ಯ ಅಂತಲೇ ಹೇಳ್ಬೋದು. ಇನ್ನು ಈ ಫ್ರಾಡ್ ಅಶ್ವಿನಿ ತಾನಾಗಿ ಅತ್ತೆಗೆ ನಾನೇ ತೋರಿಸಿರೋದು ಅಂತ ಒಪ್ಕೊಂಡಿದ್ದಾಳೆ. ಹಾಗಾದರೆ ಅಜಿತ್ ಮುಂದಿನ ನಡೆ ಏನು, ಶ್ರವಣ್ ಅವರು ಏನು ನಿರ್ಧಾರ ತಗೋಬೋದು, ಭೂಮಿನ ಮನೆಯಿಂದ ಆಚೆ ಹಾಕ್ತಾರಾ? ಯಾಕಂದರೆ ಡಾಕ್ಟ್ರು ಕೂಡ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಇವರಿಗೆ ಯಾವ ಶಾಕ್ ಆಗುವಂಥ ವಿಷಯ ಹೇಳಬಾರ್ದು ಅಂತ. ಅದು ಮತ್ತು ಭೂಮಿ ಮತ್ತು ಅಜಿತ್ ಕಾಂಟ್ರಾಕ್ಟ್ ಮದುವೆ ಅನ್ನೋ ವಿಷಯ ಕೂಡ ಮರ್ತೋಗ್ಬಿಟ್ಟಿದ್ದಾರೆ ಅವರು. ಇನ್ನು ಅಶ್ವಿನಿನ ಮನೆಯಿಂದ ಆಚೆ ಹಾಕ್ತಾರೆ ನಮ್ಮ ಅಜಿತ್, ಭೂಮಿನ ಕ್ಷಮೆ ಕೇಳಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.